ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ವೈಕುಂಠ ಏಕಾದಶಿ. ಹಾಗೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಓಕೆ, ಹಾಗೆ ಕೌಶಿ ಅಂದರೆ ನಾನು ಪೂಜೆ ಎಲ್ಲ ಮಾಡುವಾಗ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಕೌಶಿಗೆ ಹೇಳಿದೆ. ಅಂದರೆ ಪೂಜೆ ಎಲ್ಲ ಅಂದರೆ ಪೂಜೆ ಅಂದರೆ ಮಾಮೂಲಿ ನೆನ್ನೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಇತ್ತು. ಅದಕ್ಕೆ ಅವನಿಗೆಲ್ಲ ದೀಪ ಹಚ್ಬಿಟ್ಟು ಹೋಗು ಅಂತೇಳಿ ದೀಪ ಹಚ್ಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ದೀಪ ಹಚ್ಚಿ ಹೋಗು ಅಂತ ಹೇಳಿದ್ದೆ. ಅವನಿಗೆ ಹೇಳಿದ್ದೆ, ಆದರೆ ಅವನಿಗೆ ಅಂದರೆ ಗಂಧದ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡ್ತಾನೆ ಅಷ್ಟೇ. ಆದರೆ ಎಣ್ಣೆ ಬಿಟ್ಟು ದೀಪ ಹಚ್ಚುವಂಥದ್ದು ಆ ಥರದ್ದೆಲ್ಲ ಮಾಡಲ್ಲ ಅವನು, ಇದುವರೆಗೆ ಮಾಡಿಲ್ಲ. ಆಮೇಲೆ ಅವನು ಫುಲ್ಲು ದೀಪ ಹಚ್ಚು ಅಂದರೆ ಫುಲ್ಲು ಹೆಂಗೆ ಹಚ್ಬಿಟ್ಟಿದ್ದಾನೆ ಅಂದರೆ ಫುಲ್ಲು ಜೋರಾಗಿ ಉರಿತಾ ಇದೆ ದೀಪ. ಆಮೇಲೆ ಹೇಳ್ದೆ, ಇಲ್ಲ ಈ ಥರ ಎಲ್ಲ ಹಚ್ಚಿದ್ರೆ ನೀನು ನೋಡಿ ಅಲ್ಲಿ ಕಪ್ಪಗಾಗಿದೆಯಲ್ಲ ಆ ಥರ ಆಗಿಬಿಡುತ್ತೆ, ಅಂದರೆ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಸಣ್ಣದಾಗಿ ಹಚ್ಚಿದ್ರೆ ಅದು ಅಂದರೆ ಉರಿನ ಕಡಿಮೆ ಮಾಡಿದ್ರೆ ಅದು ಅಷ್ಟೊಂದು ಆಗಲ್ಲ ಅಂತ ಆಮೇಲೆ ಹೇಳಿದೆ. ಆಮೇಲೆ ಅಷ್ಟು ಮಾಡಿ ಹೋಗಿದ್ದಾನೆ ನೋಡಿ. ಅದನ್ನು ಜಾಸ್ತಿನೇ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಇನ್ನೂ ಕಡಿಮೆ ಮಾಡಿರ್ತೀನಿ. ಅವಾಗ ಆ ಉರಿ ಏನಿದೆ ಅದು ಗೋಡೆಗೆ ತಾಗೋದಿಲ್ಲ, ಆವಾಗ ಬೇಗ ಕಪ್ಪು ಕೂಡ ಆಗೋದಿಲ್ಲ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಓಕೆ, ಇವಾಗ ನಾನು ತಿಂಡಿ ತಿಂದಾಯಿತು. ತಿಂಡಿ ತಿಂದ್ಕೊಂಡು ಇವತ್ತು ಒಂದು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಅಂತೂ ಡೈಲಿ ಮಾಡ್ತೀವಿ. ವೈಕುಂಠ ಏಕಾದಶಿ ಜನವರಿ ತಿಂಗಳಲ್ಲೇ ಬರುವಂಥದ್ದು. ಮೊದಲೆಲ್ಲ ಹೇಗೆ ಅಂದರೆ ರಜಾ ದಿನ ಇದ್ದರೆ ಇದು ವೆಂಕಟೇಶ್ವರ ಸ್ವಾಮಿ ಅಥವಾ ತಿಮ್ಮಪ್ಪನ ದರ್ಶನ ಎಲ್ಲ ಮಾಡ್ತಾಯಿದ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೋಹನ್ಮಮ್ಮನಿಗೆ ಆಫೀಸ್ ಇದೆ, ಕೌಶಿಗೂ ಕೂಡ ಸ್ಕೂಲ್ ಇದೆ. ಮನೆಯಲ್ಲೇ ಪೂಜೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ತಿಮ್ಮಪ್ಪನ ದರ್ಶನ ಮಾಡಿದ್ದು. ನಾನು ರೂಮಲ್ಲಿ ಒಂದು ಫೋಟೋ ಇಟ್ಕೊಂಡಿದ್ದೀನಿ, ನೀವು ನೋಡಿರ್ಬೋದು ನೋಡಿ. ಇದಕ್ಕೆ ಫಸ್ಟ್ ಎದ್ದ ತಕ್ಷಣ ದರ್ಶನ ಮಾಡಿದ್ದು, ಕೈ ಮುಗಿಯೋ ದೇವರೇ ಒಳ್ಳೇದು ಮಾಡಪ್ಪ ಅಂಥೇಳಿ. ಓಕೆ, ಹಾಗೆ ಕೆಲಸಗಳಿದೆ, ಇನ್ನೂ ಕೆಲಸಗಳು ಏನೂ ಆಗಿಲ್ಲ. ಇವಾಗ ತಿಂಡಿ ಒಂದು ತಿಂದು ಬಂದಿದ್ದೀನಿ, ಇವಾಗ ಸ್ಟಾರ್ಟ್ ಮಾಡಬೇಕು. ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ನೋಡ್ತಾ ಇರ್ಬೋದು. ಇನ್ನೊಂದೆರಡು ಚಪಾತಿ ಇದೆ, ಹಾಗೆ ಬೆಂಡೆಕಾಯಿ ಇಷ್ಟು ಉಳ್ಕೊಂಡಿದೆ. ಇದೆಲ್ಲ ಹೀಗೆ ಇದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಥರ ಇದೆ ಇವಾಗ. ಹಾಗೆ ಮೊಸೊಪ್ಪು ಮಾಡೋಣ ಅಂಥೇಳಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ, ಸೊಪ್ಪು ಮತ್ತು ಬೇಳೆ ಎಲ್ಲ. ಈ ಸರಿ ಏನಾಗಿದೆ ಅಂದರೆ ಬೇಳೆ ಮತ್ತು ನಾನು 1/2 kg ಕೆಂಪು ಬೇಳೆ ತೊಗೊಳ್ತೀನಿ, ಇನ್ನು 1 kg ನಾರ್ಮಲ್ ಬೇಳೆ ತೊಗೊಳ್ತೀನಿ. ಅದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಬೇಳೆ ಏನು ಅಂತ ಗೊತ್ತಿಲ್ಲ, ಬೇಳೆ ಎಷ್ಟು 3-4 ಮೊದಲು ಅಂದರೆ ನಾನು ಯಾವಾಗಲೂ ಥರ ಬೇಳೆ ಏನಂದರೆ 2 ವಿಷಲ್ಗೆಲ್ಲ ಬೆಂದೋಗ್ತಿತ್ತು. ಇದು 4 ವಿಷಲು 5 ವಿಷಲ್ ಆಗಿದ್ರೂ ಹಿಂಗಿರುತ್ತೆ, ಅಂದರೆ ಗಟ್ಟಿನೇ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫಸ್ಟು ಬೇಳೆನ ಬೇಯಿಸ್ಕೊಂಡಿದ್ದೀನಿ, ಒಂದು 3 ವಿಷಲ್ ಹಾಕಿಸ್ಕೊಂಡು ಆಮೇಲೆ ಮತ್ತೆ ಸೊಪ್ಪು ಹಾಕಿ ಮತ್ತೆ ವಿಷಲ್ ಹಾಕಿಸ್ಕೊಂಡಿರೋದು, ಆ ಥರ ಮಾಡಿರುವಂಥದ್ದು. ಏನೋ ಗೊತ್ತಿಲ್ಲ, ಆ ಬೇಳೆ ಬೇಯೋದೇ ಇಲ್ಲ, ಏನಕ್ಕೆ ಎಂತ ಅಂತ ಗೊತ್ತಿಲ್ಲ. ಚೆನ್ನಾಗಿರೋ ಬೇಳೆನೇ ತೊಗೊಳ್ತೀನಿ ನಾನು, ಕಡಿಮೆದೇ ಇರುತ್ತೆ. ಅಂದರೆ 3 ಥರ ಕ್ವಾಲಿಟಿ ಇಟ್ಟಿರ್ತಾರಲ್ವ, 3 ಥರದ್ರಲ್ಲಿ ಚೆನ್ನಾಗಿರೋದೇ ತೊಗೊಂಡಿರ್ತೀನಿ. ಆದರೂ ಏನೋ ಗೊತ್ತಿಲ್ಲ, ಈ ಸರಿ ಈ ಥರ ಆಗಿದೆ. ಅದು ಇವಾಗ ತಾನೇ ಮೊನ್ನೆ ಬಾಕ್ಸಿಗೆ ಹಾಕಿ ತುಂಬಿಟ್ಟಿದ್ದೀನಿ. ನೋಡಿದರೆ ಈ ಥರ ಬೇಯ್ತಾನೆ ಇಲ್ಲ. ಅದು ಖಾಲಿಯಾಗೋ ತನಕ ಸುಮ್ಮನೆ ಜಾಸ್ತಿ ಅಂದರೆ 1 ವಿಷಲ್ ಹಾಕಿಸೋ ಬದಲು 3 ವಿಷಲೆಲ್ಲ ಹಾಕಿಸ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಇನ್ನೂ ಇದು ರುಬ್ಬಿ ಒಗ್ಗರಣೆಗೆ ಹಾಕಿ ಅದೆಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ ಕೂದಲನ್ನ ಸ್ವಲ್ಪ ಕಟ್ ಮಾಡಿದ್ದೀನಿ, ಯಾಕೆಂದರೆ ಕೂದಲು ತುದಿ ಏನಿದೆ ಅದು ಸ್ವಲ್ಪ ತಿನ್ನಾಗಿತ್ತು, ಅದರಿಂದ ಕಟ್ ಮಾಡಿದ್ದೀನಿ. ಹಾಗೆ ಹುಣ್ಣಿಮೆ ಬಂದು ಸೋಮವಾರ ಇರೋದ್ರಿಂದ ಶುಕ್ರವಾರನೇ ಕೂದಲನ್ನ ಕಟ್ ಮಾಡೋಣ ಅಂಥೇಳಿ ಕಟ್ ಮಾಡಿದ್ದೀನಿ. ತುದಿ ಏನಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ತುದಿ ಬರ್ತಾ ಏನಾಗುತ್ತೆ ಅಂದರೆ ತಿನ್ನಾಗ್ತಾ ಹೋಗ್ತಾ ಇರುತ್ತೆ, ಅದು ನೋಡೋಕ್ಕೂ ಅಷ್ಟು ಲುಕ್ ಅನ್ಸಲ್ಲ. ಅದಕ್ಕೆ ಸ್ವಲ್ಪ ಕೂದಲನ್ನ ಕಟ್ ಮಾಡಿದ್ದೀನಿ ಅಷ್ಟೇ. ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಬಿಟ್ಟು ಬಂದು ಕೂತ್ಕೊಂಡೆ. ಹಾಗೆ ಏರ್ ಕಟ್ ಮಾಡಿದೆ ನೋಡಿ, ಇವತ್ತು ತೋರಿಸ್ತೀನಿ ಒಂದು ನಿಮಿಷ. ಈ ರೀತಿಯಾಗಿ ಕಾಣಿಸ್ತಾ ಇದೆ.
ಅಂದರೆ ಸ್ವಲ್ಪ ಕೂದಲೆಲ್ಲ ಉದುರುತ್ತಾ ಇತ್ತಲ್ಲ, ಅದೇನಾಗಿತ್ತು ಅಂದರೆ ಕೆಳಗಡೆ ತುದಿ ಎಲ್ಲ ಒಂಥರ ಬಾಲ ಥರ ಆಗಿತ್ತು. ಅದಕ್ಕೆ ಕಟ್ ಮಾಡಿಬಿಡೋಣ ಅಂತೇಳಿ ಕಟ್ ಮಾಡಿದ್ದೀನಿ. ಈ ಥರ ಇದೆ. ಹಾಗೆ ಈ ಡ್ರೆಸ್ನ ಮನೇಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದೆಲ್ಲ ಇದೆ, ಈ ಥರ ಮುಂದೆ ಬಂದು ಈ ಥರ ಒಂಥರ ಏನು ಹೇಳ್ತೀವಿ, ಏನೋ ಒಂದು ಡಿಸೈನ್ ಇದೆ, ಇದನ್ನು ಕಟ್ ಮಾಡಿಬಿಡ್ಬೇಕು. ಇದು ಒಂಥರ ಅಸಹ್ಯ ಥರ, ನನಗೆ ಒಂಥರ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಇದನ್ನು ಕಟ್ ಮಾಡಿಬಿಡ್ತೀನಿ ಆಮೇಲೆ. ಮತ್ತು ಇದು ಅಷ್ಟೇ, ಒಂಥರ ಚೈನ್ ಏನಾದರೂ ಇದ್ರ ಮೇಲೆ ಬಿದ್ದರೆ ಟಕ್ ಟಕ್ ಅಂತ ಇರುತ್ತೆ. ಅದಕ್ಕೆ ಇದು ತೆಗ್ದಾಕ್ಬಿಡ್ಲಾ ಇದೊಂದು ಅಂತ ಅಂದ್ಕೊಂಡಿದ್ದೀನಿ. ಅದು ಮತ್ತು ಇದನ್ನು ಕಟ್ ಮಾಡಿಬಿಡ್ತೀನಿ, ನೋಡೋಣ. ಓಕೆ. ಹಾಗೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತಾರೆ. ನಾವು ಸುಮಾರು ಒಂದು 4 ಇಯರ್ಸ್ ಆಯ್ತು ಅನ್ನೋ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ, ಅಂದರೆ ವೈಕುಂಠ ಏಕಾದಶಿ ದಿನ. ಯಾಕೆ ಅಂದರೆ ಈ ಥರ ಆಫೀಸ್ ಇರುತ್ತೆ, ಸ್ಕೂಲ್ ಇರುತ್ತೆ, ಆದ್ದರಿಂದ ಶನಿವಾರ ಭಾನುವಾರ ಏನಾದರೂ ಸಿಕ್ಕಿದರೆ ಖಂಡಿತ ಹೋಗ್ತಿದ್ವಿ. ಇಲ್ಲಾಂದರೆ ಈ ಥರ ಡೇ ಟೈಮಲ್ಲಿ ಬಿದ್ದರೆ ಸ್ವಲ್ಪ ಹೋಗೋಕ್ಕಾಗಲ್ಲ, ವೀಕೆಂಡಲ್ಲಿ ಬಿಡಬೇಕು. ಮನೇಲೇ ದೇವರಿಗೆ ವೆಂಕಟರಮಣ, ಶ್ರೀನಿವಾಸ, ತಿಮ್ಮಪ್ಪ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೋಬೇಕು ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಡ್ರೆಸ್ ನೋಡಿಲ್ವಾ ನೀವು? ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸುಮಾರು ಸರಿ ಯೂಸ್ ಮಾಡಿದ್ದೀನಿ, ಮನೇಲಿ ಹಾಕೋದಲ್ವ, ಅದಕ್ಕೆ ಐರನ್ ಮಾಡಿಲ್ಲ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇದು ಬಂದು ಸಂಜೆ ಮೋಹನ್ ಮಾಮ ಬರಬೇಕಾದ್ರೆ ಹೂವು ಇತ್ತು, ಆದರೂ ಕೂಡ ಹೂವು ಎಲ್ಲ ತೊಗೊಂಡು ಬಂದಿದ್ದಾರೆ. ಅಂದರೆ ಇನ್ನೂ ಒಂದು ಸ್ವಲ್ಪ ಹೂವು ಇದೆ ಅನ್ಬೇಕಾದ್ರೇ ಹೂವೆಲ್ಲ ತಂದುಬಿಡೋದು, ಆ ಥರ. ಹಾಗೆ ಬರಬೇಕಾದ್ರೆ ಕೌಶಿಗೆ ಚಿಪ್ಸು, ಅವನೇ ಸ್ವಲ್ಪ ಚಿಪ್ಸ್ ಎಲ್ಲ ಇಷ್ಟಪಟ್ಟು ತಿನ್ನುವಂಥದ್ದು. ಬೇರೆದೆಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಈ ಮಿಕ್ಸ್ಚರೆಲ್ಲ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಚಿಪ್ಸ್ಗಳೆಲ್ಲ ಆದರೆ ಆಲೂಗಡ್ಡೆ ಚಿಪ್ಸು ಈ ಥರದ್ದೆಲ್ಲ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಈ ಪುರಿ ಉಂಡೆ ಅಂತ ಏನು ಹೇಳ್ತೀವಿ ನಾವೆಲ್ಲ ಅದನ್ನ, ಕಡಲೆಪುರಿದು ಉಂಡೆ ಬಂದಿದೆಯಲ್ಲ, ನಾವೆಲ್ಲ ಅದನ್ನ ಪುರಿ ಉಂಡೆ ಅಂತಲೇ ಹೇಳೋದು. ಆ ಪುರಿ ಉಂಡೆ ಸ್ವಲ್ಪ ನನಗಿಷ್ಟ, ಅದು ಡಿ-ಮಾರ್ಟಲ್ಲಿ ಹೆಚ್ಚಾಗಿ ಹೋದಾಗೆಲ್ಲ ತರ್ತಿದೆ. ಅದಕ್ಕೆ ಅಲ್ಲಿ ಮೋಹನ್ ಮಾಮ ಹೋದಾಗ ಸಿಕ್ಕಿದೆ, ಅದಕ್ಕೆ ಸಿಕ್ಕಿದೆ ಅಂದರೆ ಅಲ್ಲಿತ್ತು ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದಾರೆ. ಚೆನ್ನಾಗಿರುತ್ತೆ. ಅದರಲ್ಲಿ ಕಡಲೆ ಉಂಡೆನೂ ಕೂಡ ಸಿಗುತ್ತೆ. ಕಡಲೆ ಉಂಡೆ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ, ಇದು ಸ್ವಲ್ಪ ಇಷ್ಟ ಆಗುತ್ತೆ, ಪುರಿ ಉಂಡೆ. ಹಾಗೆ ಇನ್ನೊಂದು ಬಂದು ಬೆಳ್ಳುಳ್ಳಿ ಮಿಕ್ಸ್ಚರ್ ಅಂತೇಳಿ, ಅದು ತಿನ್ನಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ಸ್ಮೆಲ್ ಬರ್ತಾ ಇರುತ್ತೆ. ಅದು ಸ್ವಲ್ಪ ನನಗಿಷ್ಟ, ಅಂದರೆ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತೇಳಿ. ಯಾವಾಗಲಾದರೂ ಸುಮ್ಮನೆ ಹೀಗೆ ಸೈಡಿಗೆ ಏನಾದರೂ ಇಲ್ಲ ಅಂದಾಗ ಸ್ವಲ್ಪ ಹಾಕ್ಕೊಂಡು ತಿನ್ನುವಂಥದ್ದು. ಓಕೆ, ಅದಾದಮೇಲೆ ಇದು ರಾತ್ರಿ ರೈಸಿಗೆ ಇಡ್ತಾಯಿದ್ದೀನಿ. ಇದು ಅದೇ ಚಿಕ್ಕ ಕುಕ್ಕರು ಅಂತ ಹೇಳಿದ್ನಲ್ಲ, ಇದು ಅದರಲ್ಲಿ ರೈಸ್ಗೆ ಇಡ್ತಾ ಇರುವಂಥದ್ದು. ನಮ್ಮ ಫ್ಯಾಮಿಲಿಗೆ ಇದು ಕರೆಕ್ಟಾಗಿದೆ, 3 ಜನಕ್ಕೆ ಆರಾಮಾಗಿ ರೈಸ್ನ ಮಾಡ್ಕೋಬೋದು. ಹಾಗೆ ಇದ್ರದ್ದು ಹ್ಯಾಂಡಲ್ ಏನಿದೆ, ನಾವು ಯಾವುದೇ ಬ್ರ್ಯಾಂಡ್ ತೊಗೊಂಡ್ರೂ ಆ ಹ್ಯಾಂಡಲ್ ಏನಾಗುತ್ತೆ ಅಂದರೆ ಹೋಗ್ತಾ 1-2 ಸರಿ ಯೂಸ್ ಮಾಡಿದ ಮೇಲೆ ಹ್ಯಾಂಡಲ್ ಏನಾಗುತ್ತೆ ಅಂದರೆ ಲೂಸ್ ಆಗ್ತಾ ಹೋಗುತ್ತೆ. ನಾವು ಆವಾಗವಾಗ ಅದನ್ನು ಟೈಟ್ ಮಾಡ್ಕೊತಾ ಇರಬೇಕು. ಅಲ್ಲೊಂದು ಸ್ಕ್ರೂ ಇರುತ್ತೆ, ಆ ಸ್ಕ್ರೂನ ಟೈಟ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಒಂದು ಸರಿ ಟೈಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಹಿಡ್ಕೊಂಡ್ರೆ ಆ ಹ್ಯಾಂಡಲ್ನ ಮತ್ತೆ ಅದು ಲೂಸ್ ಆಗುತ್ತೆ. ಆ ಥರ ಎಲ್ಲ ಬ್ರ್ಯಾಂಡು, ಅಂದರೆ ಯಾವುದೇ ಕಂಪ್ನಿಗೆ ತೊಗೊಂಡ್ರೂ ಅದೇ ಥರನೇ ಇರುತ್ತೆ. ನನಗನ್ಸುತ್ತೆ ನನಗೇನೆ ಆ ಥರನ ಇಲ್ಲ ಬೇರೆಯವ್ರಿಗೂ ಆ ಥರನ ಅಂತ ಒಂದೊಂದು ಸರಿ ಅನ್ನಿಸ್ತಾ ಇರುತ್ತೆ. ನನಗೇನಲ್ಲ, ಪ್ರತಿಯೊಬ್ರಿಗೂ ಅದೇ ಥರನೇ. ಹೊಸ್ದಾಗಿ ತಂದಾಗ 1-2 ದಿನ ಚೆನ್ನಾಗಿರುತ್ತೆ, ಯೂಸ್ ಮಾಡ್ತಾ ಅದು ಹ್ಯಾಂಡಲು ಲೂಸ್ ಆಗ್ತಾ ಹೋಗ್ತಾ ಇರುತ್ತೆ. ಆವಾಗವಾಗ ನಾವು ಅದನ್ನ ಸ್ಕ್ರೂನ ಟೈಟ್ ಮಾಡ್ಕೋಬೇಕಷ್ಟೆ. ಅದಾದಮೇಲೆ ಮೋಹನ್ ಮಾಮ ಕಡಲೆಕಾಯಿ ಎಲ್ಲ ತಂದಿದ್ರಲ್ಲ, ಅದನ್ನು ನೀರಲ್ಲಿ ಹಾಕಿ ನೆನೆಸ್ಬಿಡೋಣ ಅಂತೇಳಿ ನೆನೆಸ್ತಾ ಇದ್ದೀನಿ. ಏಕೆಂದರೆ ಅದರಲ್ಲಿ ತುಂಬ ಮಣ್ಣಿರುತ್ತೆ, ಹಾಗೆ ಬೇಯಿಸಿದ್ರೆ ಚೆನ್ನಾಗಿರಲ್ಲ. ಅದನ್ನ ಚೆನ್ನಾಗಿ 1-2-3 ಸರಿ ತೊಳೆದು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಾಳೆಗೆ ಬೇಯಿಸೋಣ ಅಂದ್ಬಿಟ್ಟು ಇವತ್ತೇ ರಾತ್ರಿಯೇ ನೈಟು ನೀರಲ್ಲಿ ನೆನೆಸಿಟ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಮತ್ತು ಬೆಳಿಗ್ಗೆಗೆ ತೊಳೆಯೋಣ ಅಂದ್ಬಿಟ್ಟು ನೆನೆಸಿದ್ದೀನಿ. ಈ ಥರ ಇತ್ತು. ಹಾಗೆ ರೈಸ್ಗೆ ಇಟ್ಬಿಟ್ಟು ಹಾಗೆ ಮುದ್ದೆನೂ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಮೋಹನ್ ಮಾಮ ಕೌಶಿ ಎಲ್ಲ ಟಿ ವಿ ನೋಡ್ತಾಯಿದ್ರು. ಹಾಗೆ ನಾನು
ಇಲ್ಲಿಂದನೇ ಕಿಚನಲ್ಲೇ ಏನಾದರೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಕಿಚನಲ್ಲೇ ನಿಂತ್ಕೊಂಡು ನೋಡುವಂಥದ್ದು. ಆಮೇಲೆ ಅಲ್ಲೋಗಿ ನೋಡೋಕ್ಕಾಗಲ್ವಲ್ಲ, ಅದಕ್ಕೆ ಕಿಚನಲ್ಲಿ ಬಗ್ಗಿ ನೋಡ್ತಾ ಇರ್ತೀನಿ. ಏನಾದರೂ ಟಿ ವಿ ಅಂದರೆ ಒಳ್ಳೆ ಸೀನ್ ಏನಾದರೂ ಇದ್ದರೆ ಆ ಥರ ಟೈಮಲ್ಲಿ ಅಷ್ಟೇ. ಅಂದರೆ ಆ ಟೈಮಲ್ಲಿ ನಾನು ಏನು ಮಾಡ್ತಾಯಿರ್ತೀನಿ, ಮುದ್ದೆ ಎಲ್ಲ ಮಾಡ್ತಾಯಿರ್ತೀನಲ್ಲ, ಆ ಟೈಮಲ್ಲಿ ಏನಾದರೂ ಒಳ್ಳೆ ಸೀನ್ಗಳಿದ್ರೆ ಹತ್ರ ಬಗ್ಗಿ ನೋಡ್ಕೊಡುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.